ಗೊತ್ತಿದೆ. ಲಂಕಾ ಹಿಂದೆ ರಾವಣ ಮತ್ತು ರಾಮ ಇದು ಮಾಡ್ಬೇಕಾದ್ರೆ ಲಂಕೆ ಇದು ಬಂದಾಗ ವಾನರ ಬಂದು ಬರೀ ಕಲ್ಲನ್ನು ತಗೊಂಡು ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಅಂತ ಹೋಗಿದ್ರು. ಅಲ್ಲಿ ರಾಮ ಇದ್ದ, ರಾಮ ಸಹಿತ ಒಂದು ಕಲ್ಲನ್ನು ಒಗದ, ಆ ಕಲ್ಲು ಮುಳುಗ್ತು. ಆವಾಗ ಏನಾಯ್ತು ಅಂದ್ರೆ ಎಲ್ಲರಿಗೂ ಆಶ್ಚರ್ಯ ಆಯ್ತು, ರಾಮನೇ ಕಲ್ಲು ಮುಳುಗ್ತು ಅಂದಾಗ ಹೇಗೆ, ರಾಮನಕ್ಕಿಂತ ರಾಮ ಜಪ ದೊಡ್ಡದಿದೆ. ಪುರಂದರದಾಸರು ಅದನ್ನೇ ಹೇಳಿದ್ದಾರೆ, ಏನಂದ್ರೆ ನೀನ್ ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ಹಾಗೆ ಪುರಂದರದಾಸರು ಸಹಿತ ನಾಮದ ಬಗ್ಗೆ ಮಹತ್ವವನ್ನು ಕೊಟ್ಟಿರ್ತಾರೆ. ಆದ್ರಿಂದ ನಾನು ಎಲ್ಲರಿಗೆ ಇಲ್ಲಿ ಬಂದ ಭಕ್ತರಿಗೆ ಏನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ ಅಂದ್ರೆ, ಎಲ್ಲರೂ ನಿಮ್ಮನ್ನು ಒಂದು ನಾಮ ಜಪದಲ್ಲಿ ತೊಡಗಿಸ್ಕೊಳ್ರಿ. ಈ ನಮ್ಮ ಜೀವನ ಒಂದನ್ನ ನಾವು ಈ ನಮ್ಮಲ್ಲಿ ಎಲ್ಲರಿಗೂ ಸಂಸಾರದ ಬಾಧೆಗಳು ಎಲ್ಲರಿಗೂ ಇದಾವೆ. ಸಂಸಾರ ಬಾಧೆಗಳು ಇಲ್ಲದ ಮನುಷ್ಯನೇ ಇಲ್ಲ. ಸಂಸಾರದಲ್ಲಿ ಬಾಧೆ ಇಲ್ಲದ ಮನುಷ್ಯನೇ ಇಲ್ಲ. ಆದ್ದರಿಂದ ದೇವ್ರೇನ್ ಮಾಡ್ದ, ಸಂಸಾರ ಸೃಷ್ಟಿ ಮಾಡ್ದ. ಮತ್ತೇನ್ ಮಾಡ್ದ, ವಿಚಿತ್ರ ದೇವಂದು ನೋಡ್ರಿ, ದೇವ ಹೇಗಿದಾನಂದ್ರೆ ತನ್ನ ಕಾಲಿನದಲ್ಲಿ ನೆಮ್ಮದಿ ಇಟ್ಟ. ದೇವರ ಪಾದದಲ್ಲಿ ಯಾರು ಹೋಗಿ ಶರಣಾಗ್ತಾರೋ ಅವರಿಗೆ ನೆಮ್ಮದಿ ಸಿಗ್ತದೆ. ನಾವು ಒಂದು 5 ಇರಲಿ 10 ನಿಮಿಷ ಆಗಲಿ ನಾವು ದೇವರಲ್ಲಿ ಬಂದು ಪ್ರಾರ್ಥನೆ ಮಾಡ್ತೀವಿ, ಅದು ನಮ್ಗೆ ಮುಟ್ಟುತ್ತೆ. ಅಂದ್ರೆ ಎಲ್ಲರೂ ನಾವು ಅನುಭವಿಸ್ತಾ ಇದ್ದಾರೆ. ಅದರಿಂದ ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಈಗ ಮುಂದಿನ ಕಾರ್ಯಕ್ರಮಕ್ಕೆ ಇದು ಮಾಡ್ಕೊಡ್ತೇನೆ. ಅದರಿಂದ ಆದಷ್ಟು ಎಲ್ಲರೂ ತಾವು ಜಪದಲ್ಲಿ ತೊಡಗಿಸ್ಕೊಳ್ರಿ. ಯಾವುದೋ ಒಬ್ಬ ಗುರುಗಳಿಂದ ಒಂದು ಗುರು ಮಂತ್ರವನ್ನು ತೆಗೆದುಕೊಳ್ರಿ. ತಗೊಂಡು ಆದಷ್ಟು 1 ನಿಮಿಷ 1%, 2%, 3% ಒಂದು ಜಪಮಾಲೆ ಮಾಡಿದ್ರು ಸಾಕು. ಅದು ನಮಗೆ ಬಹಳ ಶಕ್ತಿಯನ್ನು ಕೊಡುತ್ತೆ, ಜೀವನದಲ್ಲಿ ನಾವು ಮುಂದುವರಿಯುತ್ತೇವೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತು ಮುಂದಿನ ದೇಶಪಾಂಡೆ ಅವರಿಗೆ ಮುಂದಿನ ಕಾರ್ಯಕ್ರಮ ನಡೆಸಿಕೊಂಡು ಕೇಳ್ಕೊಳ್ತಾರೆ. ಹಲೋ, ಶ್ರೀ ಗುರುಭ್ಯೋ ನಮಃ. ಶ್ರೀ ಆಂಜನೇಯ ನಗರದ ಶ್ರೀ ಗುರುದತ್ತ ಭಕ್ತ ಮಂಡಳಿಯ ಪರವಾಗಿ ಇವತ್ತಿನ ದಿವಸ ಶ್ರೀ ಬಡಿಗೇರ್ ಮತ್ತು ಶ್ರೀ ಎಂ ಜಿ ಕುಲಕರ್ಣಿ ಇವರ ಸಹಯೋಗದೊಂದಿಗೆ ದತ್ತ ಮಂದಿರದ ಒಡನಾಟದಲ್ಲಿ ಪ್ರತಿ ದಿವಸ ಇರುವಂಥ 80 ವರ್ಷ ವಯಸ್ಸನ್ನು ಮೀರಿದಂಥ ಹಿರಿಯ ನಾಗರಿಕರಿಗೆ ಅಭಿನಂದನಾಪೂರ್ವಕ ಸನ್ಮಾನ ಕಾರ್ಯಕ್ರಮವನ್ನು ಅವರು ಆಯೋಜಿಸಿದ್ದಾರೆ. ಅವರ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ತಮ್ಮ ಅಮೋಘ ಉಪಸ್ಥಿತಿಯನ್ನು ಕೊಟ್ಟು ಇದಕ್ಕೆ ಶೋಭೆ ತರ್ತಾ ಇದ್ದೀರಿ. ಮೊಟ್ಟ ಮೊದಲಿಗೆ ಶ್ರೀ ರಾಮಕೃಷ್ಣ ಗುರುನಾಥ ತೋರ್ಪಡೆ, ಧಾರವಾಡ ಜಿಲ್ಲೆಯ ಕಲಘಟಗಿ ಹುಲಕೊಪ್ಪ ಗ್ರಾಮದ 93 ವಯಸ್ಸಿನ ಇವರು 1933ರಲ್ಲಿ ಜನ್ಮ ತಾಳಿದರು. ಪ್ರೈವೇಟ್ ಬಿಸಿನೆಸ್ ಮಾಡಿಕೊಂಡದ್ದು ಇವರಿಗೆ 2 ಗಂಡು ಮತ್ತು 3 ಹೆಣ್ಣು ಮಕ್ಕಳನ್ನು ದೇವರು ಪಾಲಿಸಿದ್ದಾನೆ. ಶ್ರೀ ತೋರ್ಪಡೆ ಇವರಿಗೆ ಶ್ರೀ ನರಸಣ್ಣ ಅವರ ಇದರಿಂದ ಸನ್ಮಾನ. ನಮ್ಮ ಭಕ್ತ ಮಂದಿರದ ಒಡನಾಡದಲ್ಲಿ ದೇವರು ಶ್ರೀ ತೋರ್ಪಡೆ ಅವರಿಗೆ ದೀರ್ಘಾಯುಷ್ಯ ಕೊಟ್ಟು ಶತಸಂವತ್ಸರಗಳನ್ನು ಪೂರ್ಣಗೊಳಿಸಲಿ ಅಂತ ವಿನಂತಿ. ಎರಡನೆಯದಾಗಿ ಶ್ರೀಯುತ ಬಿ ಆರ್ ಕುಲಕರ್ಣಿ ಅವರಿಗೆ ಸನ್ಮಾನಿಸಿದ ಶ್ರೀ ಬಿ ಆರ್ ಪಾಟೀಲ್ ಅವರಿಗೆ ಅನಂತ ಧನ್ಯವಾದಗಳು. ನಾಲ್ಕನೆಯದಾಗಿ ಶ್ರೀ ಮನೋ ಧನ್ಯವಾದಗಳು. ಈಗ ಶ್ರೀ ಸುಭಾಷ್ ರಾಜಪ್ಪ ದತ್ತ ಮಂದಿರ ಸಮಸ್ಯೆ
ಅಲ್ಲೇ ನಿಂತಾನೆ ಎದ್ರ ಎಲ್ಲರೂ ಕೂಡ ಫೋಟೋ ತೋರಿಸ್ತೀವಿ. ನೀವು ಈ ಕಡೆ ಬರ್ರಿ ಮೇಡಮ್. ಅಲ್ಲ ಕೃಷಿ ಮ್ಯಾಗ ಸರ ಸ್ವಾಮಿರ ನೀವು ಕೈ ತೋರಿ ಅದನ್ನು ಅವ್ರಿಗೆ ಹೇಳ್ರಿ ನಾನು ತರ್ತೀನಿ. ಹಾಂ ಹಾಂ ಬರ್ರಿ ಸರ್ ಕಲ್ಪತ್ರಿ ಅವ್ರು ಬರ್ಲಿಕ್ಕೆ ಒಂದು ನಿಮಿಷ ವೇಟ್ ಮಾಡಿ. ಹಾಂ ಹಾಂ ಬರ್ರಿ ಶುಭ ಬಂದನ ಈ ಕಡೆ ಫೋಟೋ ತಗೊಂತೀವಿ. ಬರ್ರಿ ಬರ್ರಿ ಖುಷಿ ಅಲ್ಲ ಫೋಟೋ ತಗೊಂಡು ಸ್ವಲ್ಪ ದಾರಿ ಬರ್ರಿ ಫೋಟೋ ತಗೋರ ಯಾರು ತಗೊಂಡು ಬರ್ರಿ ಬರ್ರಿ ಕಲ್ಪತ್ರಿ ಅವ್ರಿಗೆ ನನ್ನ ಹೆಸರಾಗಿ ಬರ್ರಿ ಸರ್ ಬಂದ್ರೆ ಹಾಂ ಬರ್ರಿ 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 ಶ್ರೀಯುತ ಸರ ಮನೋಹರ ಕಲ್ಪತ್ರಿ ಇವರು BSc ಗ್ರಾಜ್ಯುಯೇಟ್ ಮಾಡಿಕೊಂಡು ಇವತ್ತಿನ 85ರ ತಾರುಣ್ಯದಲ್ಲಿ ಅಂದರೆ 1/6/1940ರಲ್ಲಿ ಜನಿಸಿದ ಇವರು ದೆಹಲಿಯಲ್ಲಿ ಕೆಲಸ ಮಾಡಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಿನಿಸ್ಟ್ರಿ ಆಫ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಸೇವೆ ಮಾಡಿ ನಿವೃತ್ತರಾಗಿದ್ದಾರೆ. ದೇವರು ಇವರಿಗೆ ಒಬ್ಬ ಸುಪುತ್ರನನ್ನು ಪಾಲಿಸಿದ್ದಾನೆ. ಇದೇ ಶ್ರೀ ದತ್ತ ಮಂದಿರದ ಫೌಂಡರ್ ಮೆಂಬರ್ ಆಗಿ ಅಧ್ಯಕ್ಷರಾಗಿ 2 ವರ್ಷ ಸೇವೆ ಸಲ್ಲಿಸಿದ ಶ್ರೀ ಮನೋಹರ ಕಲ್ಪತ್ರಿ ಇವರಿಗೆ ಶ್ರೀಯುತ ಬಡಿಗೇರು ವಕೀಲ್ ಇವರಿಂದ ಸತ್ಕಾರ. ವಕೀಲ್ರಿ ಸೈಡ್ ರೀ ನಿಂದ್ರಿ ನೀವು ತಪ್ಪಿ ಬರಲ್ರಿ ನೀವು ಮಾಡಬೇಕು ನೀವು ಮಾಡ್ತೀರಿ. ಒಂದು ವಿನಂತಿ ಪೂರ್ವಕ ಅವರನ್ನ ಬರಮಾಡಿಕೊಳ್ಳಲಾಗಿತ್ತು. 7 ಜನರು ಬಂದದ್ರಿಂದ ಅವರಿಗೆ ಸತ್ಕಾರ ಈಗ ಪೂರ್ಣಗೊಂಡಿದೆ. ದೇವರು ಇವರೆಲ್ಲರಿಗೂ 100 ವರ್ಷ ಶತಾಬ್ದಿಯನ್ನ ಕೊಡಲಿ. ಅವರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರಿಗೂ ಇರಲಿ ಅಂತ ಆಶಂಸನೆ ಹೇಳ್ತಾ ಯಾರಾದರೂ ತಮ್ಮ ಮನೋಗತ ವ್ಯಕ್ತ ಮಾಡುವುದಿದ್ರೆ ಸ್ವಲ್ಪ ಸಮಯದಲ್ಲಿ ಮಾಡಬಹುದು. ಯಾರು ಮಾತಾಡಿದ್ರು ಮಾತಾಡ್ರಿ ಅವ್ರು ಮಾತಾಡ್ರಿ ಉಳ್ಕಿದಾರೆ ಯಾರು ಮಾತಾಡಿದ್ರೆ ಮಾತಾಡ್ಕೊಡ್ರಿ. ಮುಂದೆ ಮಾತಾಡ್ತೀರಿ. ಈಗ ನಮ್ಮ ಈ ದತ್ತ ಮಂದಿರದಲ್ಲಿ ಇಂಥ ಕಾರ್ಯಕ್ರಮ ನಡೆಯೋದು ಇದು 2ನೇದ್ದು. ಮೊದಲೇದ್ದು ಗುರುಪೌರ್ಣಿಮಾ ಅಂತ ತಿಳ್ಕೊಂಡು ಗುರುಗಳನ್ನ ಕಂಡು ಹಿಡಿದಕ್ಕಾರ ಅವರಿಗೆ ಸತ್ಕಾರ ಮಾಡಿದರು. ಈಗ ಹಳೆ ಸೀನಿಯರ್ ಮಂದಿಯನ್ನು ಕರೆದಿಕಾರ ಮಾಡಿದರು. ಆದರೆ ನಮ್ಮದು ಇದು ಭಾರತೀಯ ಸಂಸ್ಕೃತಿ ಪ್ರಕಾರ ಇದು ಬಹಳ ಸಂತೋಷದ ವಿಷಯ ಅಂತ ಹೇಳ್ತೀನಿ. ಅದೇ ನಾವು ಹೊಸ ವರ್ಷ ಅಂತ ತಿಳ್ಕೊಂಡು ನಿನ್ನೆ ರಾತ್ರಿ ಯಾವುದೋ ಮೂರ್ತಿ ಮಾಡಿ ಅದಕ್ಕೆ ಬೆಂಕಿ ಹಚ್ಚಿ ಕುಣಿದು ಇದು ಮಾಡಲಿಲ್ಲ. ಅದಕ್ಕೆ ಇದೇ ಪರಂಪರೆಯನ್ನು ಎಲ್ಲರೂ ನೀವು ನಿಮ್ಮ ಮನೆ ಒಳಗೆ ಮಕ್ಕಳಿಗೆ ಹೇಳ್ರಿ. ಮನೆ ಒಳಗೆ ಹೇಳ್ಬೇಕು ನೋಡ್ಬೇಕು. ನೀನು ನಮ್ಮ ಮನೆಗೆ ಬಂದಿದ್ದ
ಓಡ ಮೇಲೆ ಸುಡ್ತೇವ್ರಿ ರೊಕ್ಕ ಕೊಡ್ರಿ ಅಂತ ನಾನು ನನ್ನ ಮಾತಿಗೆ ಬೆಂಕಿ ಹಚ್ಚಿ ಬಾ ಆಮೇಲೆ ಬಂದು ತಗೊಂಡು ಅದಕ್ಕೆ ಏನದ ನಾವು ಮನೆ ಒಳಗೆ ನಮ್ಮ ಮಕ್ಕಳಿಗೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅಂತ ತಿಳ್ಕೊಂಡು ನಾವು ಹೇಳಬೇಕು ಮಮ್ಮಿ ಡ್ಯಾಡಿ ಪಪ್ಪಿ ಪಪ್ಪಿ ಅಂದ್ಕೊಳ್ಳಿ ನಾಯಿ ಬಂತೀವಿ ಪಪ್ಪಿ ಅಂದ್ಕೊಂಡು ಅದಕ್ಕೆ ನಾವು ಹಂಗೆ ನಮ್ಮ ಮನೆ ಒಳಗೆ ನಾವು ಯಾರಾಗಲಿ ಹೆಣ್ಮಕ್ಕಳಾಗಲಿ ಗಂಡಸರಾಗಲಿ ನಾವು ಪ್ರತಿಯೊಬ್ಬರಿಗೂ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಒಂದು ಹೊಸ ಸಂಸ್ಕಾರವನ್ನು ಹಾಕಿಕೊಡ್ರಿ ಅಂತ ತಿಳ್ಕೊಂಡು ನಾವು ಮಾಡ್ತೀನಿ. ಅದನ್ನ ನೀವು ಮಾಡಿದ್ದಾದ್ರೆ ಇದು ನಮಗೆ ಇಷ್ಟೆಲ್ಲರಿಗೂ ಸತ್ಕಾರ ಮಾಡಿದ್ದು ಒಂದು ಸಾರ್ಥಕ ಆಗ್ತದೆ ಅಂತ ಹೇಳಿ. ಬೇರೆ ಯಾರಿದ್ರು ನೋಡಿ ಕುಟುಂಬರ ಸದಾವಾಸ ಶಿವಚಿದಂಬರಂಸತಿ. ಇವತ್ತಿನ ದಿವಸ ಜನವರಿ 26 ಹೊಸ ವರ್ಷ ಆದರೂ ಕ್ರೈಸ್ತ ವರ್ಷ ಅದು. ಆದರೂ ನಮ್ಮ ಭಾರತೀಯ ಸಂಸ್ಕೃತಿಯ ನಮ್ಮ ಹಿಂದೂ ಜನರು ಇವತ್ತಿನ ದಿವಸ ಈ ಒಂದು ಶುಭ ಕಾರ್ಯವನ್ನು ಕೈಗೊಂಡಿದ್ದಾರೆ. ಅದು ಬಡಿಗೇರಸವರು ಮತ್ತು ಎಂ.ಜಿ. ಕುಲಕರ್ಣಿಯವರು ತಮ್ಮ ಆದೇಶ ಮೇರೆಗೆ ಎಲ್ಲರಿಗೂ ಅಷ್ಟು 8 ಜನರನ್ನು 8 ದಿಕ್ಕಲ್ಲಿ 8 ಇವರಿದ್ದಂಗೆ ಇವರಿಗೂ 80 ವರ್ಷಗಳು ಮುಗಿದು ಹೋಗ್ಯಾವ. ಅದಕ್ಕೆ ದಯಮಾಡಿ ಇವರಿಗೆ ಎಲ್ಲರಿಗೂ ಶತಾಯುಷ್ಯ ಆಗಲಿ. ಅವರ ಸ್ಥಾನದೊಳಗೆ ನಾವು ಎಲ್ಲರೂ ಇಲ್ಲಿ ಇದ್ದವರೆಲ್ಲರೂ ನಾವು ಅವರ ಸ್ಥಾನದೊಳಗೆ ಬರೋಣ ಅಂತ ಎಲ್ಲ ದೇವರಿಗೆ ಪ್ರಾರ್ಥನೆ ಮಾಡಿ ಶ್ರೀ ದುರ್ಗ ದತ್ತನಿಗೆ ನಮಸ್ಕಾರ ಮಾಡಿ ಇರೋದು ಮುಗಿಸ್ತೇನೆ. ಅವ್ರ ಸಂಬಂಧ ನಾವು ಮಂದಿ ಬರ್ತಾರೆ ಅವ್ನ ಚೆನ್ನಾಗಿ ಆಶೀರ್ವಾದ ಪಟ್ಟು ಬರ್ತಾನೆ. ನಾವೇನು ಮಾಡಬೇಕು? ನಮ್ಮ ಕಡೆ ಏನೂ ಇರಂಗಿಲ್ಲ. ಆದ್ರೆ ಜನ್ಮಕ್ಕೆ ಸಾಕಾನ ಅವ್ನು ನೀರು ತೆಗೆದು ಅವ್ನು ನಮಸ್ ಮಾಡಿ ಮಾಡೋರು, ಅವ್ನ ಭಜನೆ ಮಾಡೋರು, ಈ ಎಲ್ಲ ಒಳ್ಳೆ ರೀತಿಯಿಂದ ಮಾಡಿದ್ರೆ ನಮ್ಗೆ ಮೋಕ್ಷ ಸಿಗ್ತದೆ ಅಂತ. ಮತ್ತೆ ನಾವೊಂದು ಇದು ಸತ್ತಂತ ಅನುಭವ ಪ್ರೇಮ ಭರೆ ಆಗಿ ಗುಂಪಿಲ ಅರ್ಪಿತೆ गातानंद मनोरी भागरे जिकडे दत्त स्वरूप सहज संतरे दत्ता त्राता शास्त्र भयहरता सुख करता जमिता भेट दे मला दत्ता सवनहार अर्पिते तुला युवने तू थोर म्हणून ऋतीने गाईले गाता गाता आनंद म्हणून हात भागले तिकडे दत्त स्वरूप संचरे दत्ता त्राता शास्त्र भयहरता सुख करता जीविता भेट दे मला दत्ता शरणहार अर्पिते तुला देवमणी तू गाईले गाता गाता सगुण होई भक्त तारका निर्गुण तू सगुण होशी भक्त तारका
तत्वे करीशी क्रिया ईश्वरापका दैन्य धूप हरुणी जना भक्त तारका सदया पाय ध्याया दे शक्ति निज भक्ति मन शांति भक्तवत्सला दत्ता सवरहार अर्पिते तुला दत्ता सवरहार अर्पिते तुला सर्वव्यापी होते पाहू परात्पर सुखी केली राहू तुला ते तो वर रूप धार भावना अमना नमना शमना वरमना गुरुकवना दत्त शोभना दत्ता सवनहार अर्पिते तुला दत्ता सवनहार अर्पिते ಇವರಿಗೆ ಇವರು 1/3/1943ರಲ್ಲಿ ಜನಿಸಿ ಇವತ್ತು 82ನೇ ವರ್ಷದಲ್ಲಿ ಪದಾರ್ಪಣೆ ಮಾಡಿದ್ದಾರೆ. BA ಗ್ರಾಜ್ಯುಯೇಟ್ ಆದ ಇವರು ಕರ್ನಾಟಕ ಸರ್ಕಾರದ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಡೆಪ್ಯೂಟಿ ತಹಸೀಲ್ದಾರ್ ಆಗಿ ರಿಟೈರ್ ಆಗಿದ್ದಾರೆ. ದೇವರು ಇವರಿಗೆ ಒಬ್ಬ ಸುಪುತ್ರ ಮತ್ತು 3 ಮಂದಿ ಸುಪುತ್ರಿಯರನ್ನು ಕೊಟ್ಟಿದ್ದಾನೆ. ಶ್ರೀಯುತ ಶಂಕರ್ ಬಸವಣ್ಣಿ ಕೋರಿಶೆಟ್ಟಿ ಇವರಿಗೆ ಶ್ರೀ ಖಾಂದೇಕರ್ ಸರಿಂದ ಸತ್ಕಾರ. ಎಲ್ಲರೂ ಜೋರಾಗಿ ಚಪ್ಪಲಿ. ಸನ್ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ ಹಾಗೂ ಉಪಾಧ್ಯಕ್ಷರೇ ಹಾಗೂ ಧರ್ಮದರ್ಶಿಗಳೇ, ಈಗ ಈ ದತ್ತ ದೇವಸ್ಥಾನದ ವತಿಯಿಂದ ಏನು 80 ವರ್ಷ ಆಗಿದಾರಲ್ಲ ಅವರಿಗೆ ಏನು ಸತ್ಕಾರ ಮಾಡ್ತಾ ಇದ್ದೀರಿ, ಇದೊಂದು ವಿಶೇಷವಾದ ಕಾರ್ಯಕ್ರಮವಾಗಿದೆ. ಹಿಂಗೆ ಯಾರೂ ಮಾಡಿದ್ದೇ ಇಲ್ಲ. ದತ್ತ ಗುಡಿಗೆ ಇಲ್ಲಿ ಎಲ್ಲರೂ ಬರೋರು ರಿಟೈರ್ ಆದವ್ರನ್ನ ಬಂದು ಕೂತಿರ್ತಾರೆ. ಮುಂಜಾನೆನೂ ಒಂದು 10-15 ಮಂದಿ ಇರ್ತಾರೋ, ಸಂಜೆ ಮುಂದೂ ಒಂದು 10-15 ಮಂದಿ ಬರ್ತಾರೆ. ಹೆಣ್ಮಕ್ಳನ್ನು ದತ್ತ ಗುಡಿಗೆ ಬರ್ತಾರೆ. ಈಗ ಏನಾಗ್ತದೆ ಅಂದ್ರೆ ಡಿಪಾರ್ಟ್ಮೆಂಟ್ದಾಗ ಕೆಲಸ ಮಾಡೋ ಡಿಪಾರ್ಟ್ಮೆಂಟ್ದಾಗ ಕೆಲಸ ಮಾಡೋ ಟೈಮ್ದಾಗ ಕೆಲಸ ಮಾಡ್ತಾರೋ ಅವ್ರಿಗೆ ಹೆಚ್ಚು ಕೆಲಸ ಕೊಡ್ಕೊಂತ ಹೋಗ್ತಾರೆ. ಹಂಗೆ ಟೆಂಡೆನ್ಸಿ ಬೆಳೆಸ್ತದೆ. ಕೆಲಸ ಯಾರು ಮಾಡೋಂಗಿಲ್ಲ, ಮೈ ಉಳಿಸ್ಕೊಂಡು ತಿರುಗಾಡ್ಕೊಂಡು ಹೋಗ್ತಿರ್ತಾರೆ. ಅದಕ್ಕೆ ಏನಾಗ್ತದೆ ಅಂದ್ರೆ ಅಲ್ಲಿ ಬೆಲೆನೇ ಇಲ್ಲ. ಈಗ ಅವ್ರು ಈಗ ನಿಮ್ಗೆ ಏನಾರೇ ಪ್ರಶಸ್ತಿ ಅದು ಸಿಕ್ಕಾವೇನು ಅಂತೇಳಿ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ದಾಗ ಪ್ರಶಸ್ತಿ ಅನ್ನೋದು ಕೇಳಬೇಡ್ರಿ, ಯಾರೂ ಬೆಲೆನ ಕೊಡೋಂಗಿಲ್ಲ. ಅಲ್ಲಿ ಕತ್ತಿಗತೆ ಕೆಲಸ ಮಾಡೋದು ಒಂದೇ ಇತ್ತು ನೋಡ್ರಿ. ಹಿಂಗಾಗಿ ಏನಾಗ್ತದೆ ಅಂದ್ರೆ ಕೆಲಸ ಮಾಡೋದು ಮತ್ತು ಉಳಿಸಿ ಅವ್ರು ತಿರುಗಾಡೋದು ಹಿಂಗೆ ವರ್ಷ. ಈಗ ನಾವು ರಿಟೈರ್ ಆಗಿ 25 ವರ್ಷ ಈಗ ಬಂದಿವಿ. ಮುಂದಿನ ತಿಂಗಳಿಗೆ ನಮಗೆ 84 ವರ್ಷ ಪ್ರಾರಂಭ ಆಗ್ತಾವೆ. ಮುಂದಿನ ತಿಂಗಳು ದೇವರು ಈಗ ನಮಗೆ ಒಳ್ಳೆಯ ಆರೋಗ್ಯನೂ ಕೊಟ್ಟಾನಂತ ನನಗೆ ಅನ್ನಿಸ್ತದೆ. ಇಲ್ಲಿ ಗಟ್ಟಿದ್ದೀವಿ. ಈಗ ನಾನು ನೋಡಿದಾರೆ ಹೆಚ್ಚಾಗಿ ಎಲ್ಲರೂ ಕೈಲಾಸಕ್ಕೆ ಸೇರಿದಾರ ಅವರು. ಮತ್ತು ಈಗ ಇವ್ರೇನು ಮಾಡಿದಾರಲ್ಲ, ಈ ಚೇರ್ಮನ್ ಆಗಲಿ ಮತ್ತು ಉಪ ಚೇರ್ಮನ್ ಆಗಲಿ, ಇಲ್ಲಿ ಮೆಂಬರ್ಸ್ಗಳಾಗಲಿ, ಇವ್ರಿಗೇನು ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದಕ್ಕೆ ಎಲ್ಲರೂ ನಿಮ್ಮ ಆಶೀರ್ವಾದಕ್ಕಿಂತ ನಾವು ಬದುಕಿದ್ದೀವಿ. ಎಷ್ಟು ವರ್ಷ ಬದುಕ್ತೀವಿ ಅದನ್ನು ಹೇಳಲಿಕ್ಕೂ ಆಗೋದಿಲ್ಲ. ಅದು ದತ್ತನ ಕೃಪೆ ನೋಡಿ. ಈಗ ನಾನು ಮಾತು ಎಲ್ಲ ಭಕ್ತರಲ್ಲಿ ಇದುವರೆಗೂ ನೀವು ಕೊಟ್ಟಂಥ ಸಹಕಾರಕ್ಕಾಗಿ ನಾವು ನಮ್ಮ ದತ್ತ ಮಂದಿರ ಆಡಳಿತ ಮಂಡಳಿ ಪರವಾಗಿ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ.
ಈಗ ಪ್ರಸಾದ ವಿತರಣೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರೂ ಗಲಾಟೆ ಮಾಡದೇ ಶಾಂತಿ ರೀತಿಯಾಗಿ ಕ್ಯೂದಲ್ಲಿ ನಿಂತುಕೊಂಡು ಎಲ್ಲರೂ ಪ್ರಸಾದ ಹೋಗ್ಬೇಕು ಅಂತೇಳಿ ವಿನಂತಿ ಮಾಡ್ತೀವಿ. ಆ ಕಡೆ ಬಾಜು ನಾವು ಪ್ರಸಾದ ವ್ಯವಸ್ಥೆ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಲೈನ್ ಮೇಲೆ ನಿಂತುಕೊಂಡು ಪ್ರಸಾದ ತಗೋಬೇಕು ಅಂತ ಹೇಳಿ ತಮ್ಮಲ್ಲಿ